ಈ ಇಸ್ರೇಲ್ ಮತ್ತು ಅಮೆರಿಕಾದ ಇರಾನ್ ಮೇಲಿನ ದಾಳಿಯನ್ನ ಜಸ್ಟ್ ಒಂದು ದಾಳಿ ಅಂತ ನೋಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಸ್ಕ್ರಿಪ್ಟ್ ಅನ್ನ ಅಮೆರಿಕ ರೆಡಿ ಮಾಡ್ತಾ ಇತ್ತಾ? ಅದರಲ್ಲಿ ಪಕ್ಕದ ಅಫ್ಘಾನಿಸ್ತಾನ ಪಾಕಿಸ್ತಾನದವರು ಪಾತ್ರಧಾರಿಗಳ? ಆ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಇದೆ, ನೋಡೋಣ. ಬೇಬಿ ಆಫ್ ಇರಾನ್ ಅಥವಾ ಮಿನಿ ಇರಾನ್ ಅಂತ ಕರೀತಾರೆ ಈ ಭಾಗವನ್ನ. ಅಲಿಪುರ ಅಂತ, ನಮ್ಮದೇ ಕರ್ನಾಟಕದ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಅಲ್ಲಿಪುರದ ಅನ್ನುವಂತ. Really? Oh my God! I can't believe this. ಸೊ ಇಲ್ಲಿ ಖಮೇನಿ ಸಾವಿನ ಸುದ್ದಿ ಕೇಳ್ತಾ ಇದ್ದ ಹಾಗೆ ಅಲಿಪುರವನ್ನ ಸಂಪೂರ್ಣವಾಗಿ ಸ್ತಬ್ಧಗೊಳಿಸಲಾಗಿದೆ. 3 ದಿನಗಳ ಕಾಲ ಬ್ಲ್ಯಾಕ್ ಡೇ ಅನ್ನು ನಾವು ಆಚರಣೆ ಮಾಡ್ತಿದ್ದೀವಿ ಅಂತ ಜನ ಹೇಳಿದ್ದಾರೆ. Why? I don't understand. ಏನಕ್ಕೆ ಕೇಳಿದ್ರೆ ಅಲಿಪುರಕ್ಕೂ ಮತ್ತು ಇರಾನ್ಗೂ ಕಲ್ಚರಲಿ ಕೂಡ ತುಂಬಾ ಸಂಬಂಧಗಳಿತ್ತು. ಆಮೇಲೆ ಈಗ ಮರ್ಡರ್ ಆಗಿದ್ದಾನಲ್ಲ ಆಯತುಲ್ಲಾ ಖಮೀನಿ, ಈತ ಇಲ್ಲಿಗೆ ಬಂದಿದ್ದ. ಆತನ ಹೆಸರಲ್ಲಿ ಇನ್ಫ್ಯಾಕ್ಟ್ ಒಂದು ಹಾಸ್ಪಿಟಲ್ ಕೂಡ ಇದೆ. ಆಮೇಲೆ ಇವರೆಲ್ಲ ಯಾಕಪ್ಪ ಇಷ್ಟೊಂದು ಪ್ರೀತಿನ ತೋರಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬಹುದು. ಇಲ್ಲಿ ಜಾತಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ರೊಟೆಸ್ಟ್ ಮಾಡ್ತಿರೋರು ಎಲ್ಲರೂ ಕೂಡ ಶಿಯಾ ಮುಸ್ಲಿಮ್ಸು. ಶಿಯಾ ಮತ್ತು ಸುನ್ನಿ ಪಂಗಡ ನೀವೆಲ್ಲ ಕೇಳಿರ್ತೀರಿ. ಸೊ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಶಿಯಾ ಮುಸ್ಲಿಮರು. ಶಿಯಾ ಮುಸ್ಲಿಮರಿಗೆ ಮಸೀಹಾ ರೀತಿನಲ್ಲಿ, ಅಂದರೆ ದೊಡ್ಡ ಲೀಡರ್ ರೀತಿನಲ್ಲಿ ಆಯತುಲ್ಲಾ ಖಮೀನಿ ಇದ್ದ. ಈ ಕಾರಣಕ್ಕೆ ಪ್ರತಿಭಟನೆ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ. ನನ್ನ ಮಕ್ಳ ಖಮೇನಿಯವರ ಹತ್ಯೆಗೆ ಇವತ್ತು ಅಲಿಪುರ ಗ್ರಾಮ ಮರಗ್ತಾ ಇದೆ. ಇಡೀ ಜನ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಜನರಿಗೆ ನೋವಾಗಿದೆ. ತಮ್ಮ ಧರ್ಮ ಗುರುವನ್ನ ಕಳೆದುಕೊಂಡುವಂತಹ ನೋವಿನ ಹತಾಶೆಯ ಭಾವ ಕಾಡ್ತಾ ಇದೆ. ಹಾಗಾಗಿ ಅಲಿಪುರ ಗ್ರಾಮವನ್ನು ಇವತ್ತು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಇವತ್ತು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ತಾವು ನೋಡ್ತಾ ಇದ್ರೆ ಇಲ್ಲಿ ಜನ ಎಲ್ಲರೂ ಕೂಡ ಕಪ್ಪು ಬಟ್ಟೆಯನ್ನು ಧರಿಸಿ ಇವತ್ತು ಬೀದಿಗಿಳಿದು ಒಂದು ರೀತಿ ಬ್ಲಾಕ್ ಡೇ ಅನ್ನು ಆಚರಣೆ ಮಾಡ್ತಾ ಇದ್ದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅವರ ಸಾವಿನ ನೋವನ್ನ ಇವತ್ತು ಶೋಕಾಚರಣೆಯನ್ನು ಆಚರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಫೋಟೋವನ್ನ ಹಿಡಿದು ಇವತ್ತು ಬೀದಿಗಿಳಿದ್ದಾರೆ. 3 ದಿನಗಳ ಕಾಲ ಪ್ರತಿ ಮನೆಯ ಮೇಲೆ ಕೂಡ ಕಪ್ಪು ಬಾವುಟವನ್ನ ಹಾರಿಸಿ ಈ ಒಂದು ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ನೋವನ್ನ ಎಲ್ಲರ ಕಣ್ಣುಗಳಲ್ಲೂ ಕೂಡ ಇವತ್ತು ಕಣ್ಣೀರನ್ನು ಹಾಕುವಂತಹ ದೃಶ್ಯಗಳು ಕಾಣ್ತಾ ಇದೆ. ಕಣ್ಣಾಲಿಗಳು ಇವತ್ತು ಒದ್ದೆ ಆಗ್ತಾ ಇದೆ. ತಮ್ಮ ಮನೆ ಮಗನನ್ನ ಕಳೆದುಕೊಂಡಂತ ನೋವು, ತಮ್ಮ ಧರ್ಮ ಗುರುವನ್ನ ಕಳೆದುಕೊಂಡಂತಹ ನೋವು, ಇವತ್ತು ಅವರ ಕಟ್ಟುಪಾಡುಗಳನ್ನ ಒಂದು ಇಂಚು ಕೂಡ, ಒಂದು ಸಣ್ಣ ಸೆಕೆಂಡ್ ಕೂಡ ಅಂದರೆ ಎಲ್ಲವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಂಥ ಜನ ಇವರು. ಅವರ ಮಾತುಗಳಿಗೆ ಬೆಲೆಯನ್ನು ಕೊಡ್ತಾ ಇದ್ರು. ಇವತ್ತು ಅವರಿಲ್ಲ ಅನ್ನೋಂಥ ಭಾವನೆ ಇವತ್ತು ಅವರಿಗೆ ಕಾಡ್ತಾ ಇದೆ. ಅವರು ಮಾತಾಡ್ಸೋದು. ಸರ್, ಎಷ್ಟರ ಮಟ್ಟಿಗೆ ನೋವಾಗ್ತಿದೆ ಇವತ್ತಿನ ಸನ್ನಿವೇಶ, ಇವತ್ತಿನ ದಿನ ಸರ್ ತಮಗೆ? ಇವತ್ತು ಇಡೀ ಪ್ರಪಂಚಕ್ಕೆ ಹ್ಯುಮನಿಟಿ ಅಂತ ಐಡಲ್ ಇದ್ದಂಥ ವ್ಯಕ್ತಿಗೆ ಕೊಲೆ ಮಾಡಿದಂಥ ಅಮೆರಿಕ ಮತ್ತು ಇಸ್ರಾಯಿಲ್ಗೆ, ಇಡೀ ಪ್ರಪಂಚದಲ್ಲಿ ಒಬ್ಬನೇ ವ್ಯಕ್ತಿ ಹ್ಯುಮನಿಟಿಗೆ ಪ್ರಶ್ನೆ ಮಾಡಿದಂಥ ಖಾಮನೈಗೆ ಇವತ್ತು ಹೊಡೆದಿದ್ರಂತೆ ಬಿಟ್ಟು ಈಗ ಗೊತ್ತಾಗ್ಬಿಟ್ಟಿದೆ ಅಮೆರಿಕ ಮತ್ತು ಇಸ್ರಾಯಿಲ್ ಇರೋದ ಟೆರರಿಸ್ಟ್ ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾಕಂದರೆ ಖಾಮನೈ ಸಾಬ್ ಐಡಲ್ ಇದು, ಏನೋ ಮಾನವತೆಗೆ ಕೆಲಸ ಮಾಡಿದಂಥ ವ್ಯಕ್ತಿಗೆ ಇವತ್ತು ಕೊಲೆ ಮಾಡಿದಂತೆ. ಇವತ್ತು ಯಾವುದು ಕಾರಣಕ್ಕೆ ಹೋಗಿದಂತೆ ಬಿಟ್ಟು ಈ ಅಮೆರಿಕ ಮತ್ತು ಇಸ್ರಾಯಿಲ್ ಇವ್ರು ದೌರ್ಜನ್ಯ ಮಾಡಿದಾರಲ್ಲ ನೋಡಿ. ಇಡೀ ಏನು ಹೇಳೋಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಪ್ರಪಂಚದಲ್ಲಿ ಎಲ್ಲಿ ಹೋಗ್ಬೇಕು ಇವ್ರು ದೌರ್ಜನ್ಯ ನಡಿಬೇಕು. ಇವತ್ತು ಹೊಡೆದಿರೋದು ನಮ್ಮ ಲೀಡರ್ ಆಫ್ ದಿ, ನಾವು ಹೇಳ್ಬೇಕಂದ್ರೆ ನಮ್ಮ ಶಿಯಾ ಕಮ್ಯುನಿಟಿ ಅಂತ ಹೇಳ್ಬಾರ್ದು, ಆ ಲೆವೆಲ್ ಇದ್ದಂಥ ವ್ಯಕ್ತಿ, ಇಡೀ ಹ್ಯುಮನಿಟಿಗೆ ಕೆಲಸ ಮಾಡಿದಂಥ ವ್ಯಕ್ತಿ, ಇಡೀ ಪ್ರಾಣ ಕೊಟ್ಟಿದ್ದಂಥ ವ್ಯಕ್ತಿ. ಯಾರಿಗೋ ಮನೆಯವ್ರಿಗೆ ಸಿಂಪಲ್ ಯಾರು ಕೊಟ್ಟಿಲ್ಲ ವ್ಯಕ್ತಿ, ಕೊಟ್ಟಿರೋದು ಪ್ರಾಣ. ಇನ್ಸಾನಿಯತ್ ಅಂತ ಹೇಳ್ತಾರೆ ನಮ್ಮಲ್ಲಿ. ಹ್ಯುಮನಿಟಿಗೆ ಕೊಡಿದಂಥ ಪ್ರಾಣ ಅದು ಖಾಮನೈ ಸಾಬ್. ಇವತ್ತು ನಮ್ಗೆ ನಮ್ಮ ತಂದೆ ಅಂತ ನಾವು ನಿಂತಿರಲ್ಲ, ಆ ನಾವು ನಮ್ಗಿದೆ ಇವತ್ತು. ಯಾಕಂದ್ರೆ ಆ ವ್ಯಕ್ತಿ ಮನೆಗೋಸ್ಕರ ಮಾಡ್ಲಿಲ್ಲ, ಅವ್ರ ಮನೆಗೆ ಬೇಕಾಗದಂತ ಏನಿಲ್ಲ, ಬಡ ಕೊಟ್ಟಿರೋ ಪ್ರಾಣ
ಈ ಇನ್ಸಾನಿಯತ್ ಹ್ಯುಮನಿಟಿಗೆ ಕೊಟ್ಟಂಥ ವ್ಯಕ್ತಿ. ಅದು ಇವತ್ತು 3 ದಿವಸ ಅಲಿಪುರದಲ್ಲಿ ಶೋಕಾಚರಣೆ ಇದೆ. ಬಟ್ ಇದು ತುಂಬ ನಾವು ಈ ಟೆರರಿಸ್ಟ್ ಆದಂಥ ಅಮೆರಿಕ ಮತ್ತು ಇಸ್ರಾಯೇಲ್ಗೆ ಪಕ್ಕಾ ಇದು ಶಿಕ್ಷೆ ಆಗೇ ಆಗುತ್ತೆ. ಯಾಕಂತೆ ಆಗೇ ಆಗುತ್ತೆ, ಪಕ್ಕ ಆಗೇ ಆಗುತ್ತೆ. ಇದಿಷ್ಟು ಇವತ್ತು ಇಲ್ಲಿನ ಜನರ ನೋವು. ನಿಜಕ್ಕೂ ಕೂಡ ಇವತ್ತು ಧರ್ಮಗುರುಗಳನ್ನು ಕಳೆದುಕೊಂಡಂತಹ ಅವರ ನೋವು ಕಣ್ಣುಗಳ ಮೂಲಕ, ನೀರಿನ ಮೂಲಕ ಹೊರಬರ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮಧುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ. ಶಿಯಾ ಮುಸ್ಲಿಮರ ಪ್ರತಿಕಾರದ ಮಾತುಗಳು ಮತ್ತು ಪ್ರತಿಭಟನೆ ಜಗತ್ತಿನಾದ್ಯಂತ ಕಂಡು ಬರ್ತಾ ಇದೆ. ಯಾಕಂದರೆ ಶಿಯಾ ಮುಸ್ಲಿಮರ ಪಾಲಿಗೆ ಶಿಯಾ, ಸುನ್ನಿ, ವಹಬ್ ಅಂತ ಹೇಳಿ ಮುಸ್ಲಿಮರಲ್ಲಿ, ನಮ್ಮಲ್ಲಿ ಅಂದರೆ ಹಿಂದೂಗಳಲ್ಲಿ ಹೇಗೆ ಜಾತಿ ಇದೆ, ಅಲ್ಲೂ ಕೂಡ ಜಾತಿ ವ್ಯವಸ್ಥೆ ಇದೆ.